ನಮಸ್ಕಾರ ಸ್ನೇಹಿತರೆ. ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನಲ್‌ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ನೀವು ಮೊದಲನೆಯದಾಗಿ ನಮ್ಮ ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನಲ್ ಅನ್ನು ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಕನ್ನಡ ನಾಡಿನ ಶ್ರಮಜೀವಿ ರೈತರೇ, ನಿರಂತರವಾಗಿ ಬದಲಾಗುತ್ತಿರುವ ಇಂದಿನ ಅಡಿಕೆ ಮಾರುಕಟ್ಟೆಯ ಇತ್ತೀಚಿನ ಅತ್ಯಂತ ನಿಖರವಾದ ಹಾಗೂ ಅಧಿಕೃತ ಧಾರಣೆಗಳನ್ನು ಸರಿಯಾದ ಸಮಯಕ್ಕೆ ತಲುಪಿಸಲು ನಮ್ಮ ಶ್ರಮ ಸದಾ ನಿಮ್ಮ ಸೇವೆಯಲ್ಲಿ ಇರುತ್ತದೆ. ಮಾರುಕಟ್ಟೆಯ ಇಂದಿನ ಸಂಪೂರ್ಣ ಏರಿಳಿತಗಳು ಚಿತ್ರಣವನ್ನು ವಿವರವಾಗಿ ತಿಳಿದುಕೊಳ್ಳಲು ಮೊದಲಿಗೆ ನಮ್ಮ ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಂಬಲಿಸಿ. ಹಾಗೆಯೇ ಇಂದಿನ ಕೃಷಿ ವರದಿಯನ್ನು ಸಂಪೂರ್ಣವಾಗಿ ವೀಕ್ಷಿಸಿದ ನಂತರ ಪ್ರಸ್ತುತ ಹೆಚ್ಚುತ್ತಿರುವ ಗೊಬ್ಬರ, ಕೀಟನಾಶಕ ಹಾಗೂ ಕಾರ್ಮಿಕರ ಕೂಲಿ ವೆಚ್ಚವನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಭಾಗದಲ್ಲಿ ಇಂದಿನ ಅಡಿಕೆ ಬೆಲೆ ಎಷ್ಟಿದೆ ಮತ್ತು ನಿಮ್ಮ ಪ್ರಕಾರ ಅಡಿಕೆ ಮಾರುಕಟ್ಟೆಯಲ್ಲಿ ಕ್ವಿಂಟಲ್‌ಗೆ ಇನ್ನೂ ಎಷ್ಟು ಬೆಲೆ ಜಾಸ್ತಿ ಆಗಬೇಕು ಎಂಬುದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಪ್ರತಿಯೊಂದು ಕಮೆಂಟ್ ನಮ್ಮ ರೈತರ ಧ್ವನಿಯನ್ನು ಮತ್ತಷ್ಟು ಬಲಪಡಿಸಿದೆ. ಆದ್ದರಿಂದ ಪ್ರತಿಯೊಬ್ಬರು ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಕರ್ನಾಟಕದ ಪ್ರಮುಖ ಜಿಲ್ಲೆಯಾದ ಶಿವಮೊಗ್ಗ ಮಾರುಕಟ್ಟೆ ವಿವರ ನೋಡುವುದಾದರೆ, ಮಲೆನಾಡಿನ ಹೆಬ್ಬಾಗಿಲಾದ ಶಿವಮೊಗ್ಗ ಮುಖ್ಯ ಮಾರುಕಟ್ಟೆಯಲ್ಲಿ ಇಂದಿನ ವಹಿವಾಟು ಬಿರುಸಿನಿಂದ ಸಾಗಿದೆ. ಮ್ಯಾಮ್ಕೋ ಸಂಸ್ಥೆಯ ಇಂದಿನ ಹರಾಜಿನ ಪ್ರವೃತ್ತಿ ಪ್ರಕಾರ ಅತ್ಯುತ್ತಮ ತಳಿಯ ಹೊಸ ಅಡಿಕೆಗೆ ಭಾರಿ ಬೇಡಿಕೆ ಇದ್ದು, ಸಾಂಪ್ರದಾಯಿಕ ಒಣರಾಶಿ ಅಡಿಕೆಗೆ ಕೂಡ ಭಾರಿ ಬೇಡಿಕೆ ಕಂಡುಬಂದಿದೆ. ಇವತ್ತು ಸ್ಥಿರವಾದ ಮುನ್ನಡೆ ಕಾಯ್ದುಕೊಂಡಿದೆ. ಪ್ರಸ್ತುತ ದಿನಗಳಲ್ಲಿ ಆವಕ ಸಾಮಾನ್ಯವಾಗಿದ್ದು, ವರ್ತಕರು ಸಕ್ರಿಯ ಪಾಲ್ಗೊಂಡಿದ್ದಾರೆ. ಇಂದಿನ ಶಿವಮೊಗ್ಗದಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 52,399 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 58,211 ರೂಪಾಯಿ ಆಗಿದೆ. ಹೊಸ ಅಡಿಕೆ 68,109 ರೂಪಾಯಿ ಆಗಿದೆ. ಗೊರಬಲು 40,599 ರೂಪಾಯಿ ಆಗಿದೆ. ಇನ್ನು ಚನ್ನಗಿರಿ ಭಾಗದಲ್ಲಿ ನೋಡುವುದಾದರೆ, ಅಡಿಕೆ ನಾಡಿನ ಪ್ರಮುಖ ಕೇಂದ್ರವಾದ ಚನ್ನಗಿರಿ ಮಾರುಕಟ್ಟೆಯಲ್ಲಿ ಇಂದಿನ ದಿನಗಳಲ್ಲಿ ಅತ್ಯಂತ ಸ್ಥಿರವಾದ ಧಾರಣೆ ದಾಖಲಾಗಿದೆ. ಇಲ್ಲಿನ ಪ್ರಮುಖ ತಳಿಯಾದ ರಾಶಿ ಅಡಿಕೆಗೆ ಗರಿಷ್ಠ ಬೆಲೆ ಸುಮಾರು 52,869 ಸರಾಸರಿ ಮಾರುಕಟ್ಟೆಯಲ್ಲಿ ಉತ್ತಮ ವಹಿವಾಟು ಪೂರ್ಣಗೊಳಿಸಿದೆ. ಬಯಲು ಸೀಮೆಯಾದ ವರ್ತಕರು ಮತ್ತು ಹೊರ ರಾಜ್ಯದ ಖರೀದಿದಾರರು ಚನ್ನಗಿರಿ ಮಾರುಕಟ್ಟೆಯಲ್ಲಿ ಸಕ್ರಿಯವಾಗಿದ್ದು, ಮುಂಬರುವ ದಿನಗಳಲ್ಲಿ ಬೆಲೆ ಇನ್ನೂ ಸುಧಾರಿಸುವ ಲಕ್ಷಣಗಳು ಕಾಣಿಸುತ್ತಿವೆ. ಇನ್ನು ಚನ್ನಗಿರಿಯಲ್ಲಿ ರಾಶಿ ಅಡಿಕೆ ಬಂದು 52,869 ರೂಪಾಯಿ ಆಗಿದೆ. ಹೊಸ ರಾಶಿ 51,999 ರೂಪಾಯಿ ಆಗಿದೆ. ಉತ್ತಮ ತಳಿ ಬಂದು 54,100 ರೂಪಾಯಿ ಆಗಿದೆ. ಸಿಂಗಲ್ ಚೋಳ್ 54,500 ರೂಪಾಯಿ ಆಗಿದೆ. ಇನ್ನು ಸಾಗರ ಮಾರುಕಟ್ಟೆಯ ವಿವರ ನೋಡುವುದಾದರೆ, ಸಾಗರ ಉಪ ಮಾರುಕಟ್ಟೆಯಲ್ಲಿ ಇಂದಿನ ದಿನಗಳಲ್ಲಿ ತೋಟದ ನೇರ ರಾಶಿ ಮಾಲುಗಳಿಗೆ ಹಾಗೂ ಚಾಳಿ ತಳಿಗಳಿಗೆ ಸ್ಥಿರವಾದ ಬೇಡಿಕೆ ಕಂಡುಬಂದಿದೆ. ಒಣಗಿದ ಉತ್ತಮ ತಳಿಯ ರಾಶಿ ಅಡಿಕೆಗೆ ಗರಿಷ್ಠ ಬೆಲೆಯು ಭರ್ಜರಿ ವಹಿವಾಟು ನಡೆಸಿದ್ದು, ಉಳಿದಂತೆ ಸಿಪ್ಪೆಗೋಟು ಅದರ ಗುಣಮಟ್ಟಕ್ಕೆ ತಕ್ಕಂತೆ ಇಂದಿನ ಗರಿಷ್ಠ ಬೆಲೆ ಸಿಕ್ಕಿದೆ. ಸ್ಥಳೀಯ ಸಹಕಾರಿ ಸಂಘಗಳ ಮೂಲಕ ಮುಕ್ತ ಮಾರುಕಟ್ಟೆಯಲ್ಲಿ ರೈತರಿಗೆ ಪಾರದರ್ಶಕ ಬೆಲೆ ಸ್ಥಿರವಾಗುವುದು ಅವಶ್ಯಕವಾಗಿದೆ. ಇನ್ನು ಸಾಗರದಲ್ಲಿ ರಾಶಿ ಅಡಿಕೆ ಬಂದು 61,570 ರೂಪಾಯಿ ಆಗಿದೆ. ಚಾಳಿ ಅಡಿಕೆ 41,009 ರೂಪಾಯಿ ಆಗಿದೆ. ಕೆಂಪುಗೋಟು 39,199 ರೂಪಾಯಿ ಆಗಿದೆ. ಸಿಪ್ಪೆಗೋಟು 21,699 ರೂಪಾಯಿ ಆಗಿದೆ. ಇನ್ನು ಮಂಗಳೂರಿನ ಮಾರುಕಟ್ಟೆ ವಿವರ ನೋಡುವುದಾದರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ಪ್ರಮುಖ ಅಡಿಕೆ ವ್ಯಾಪಾರ ಕೇಂದ್ರವಾದ ಮಂಗಳೂರು ಹಾಗೂ ಸುತ್ತಮುತ್ತಲಿನ ಕ್ಯಾಪ್ಕೋ ಸಂಸ್ಥೆಯ ಖರೀದಿ ಪ್ರಕ್ರಿಯೆ ಪ್ರಕಾರ ಇಂದಿನ ಬೆಲೆಗಳಲ್ಲಿ ಆಶಾವಾದ ಮೂಡಿದೆ. ವಿಶೇಷವಾಗಿ ಉತ್ತಮ ಒಣಗಿದ ಹಳೆ ಚಾಳಿ ಮಾಳಿಗೆ ಗರಿಷ್ಠ ಬೆಲೆಯು ಹಾಗೂ ಕರಾವಳಿ ಭಾಗದಲ್ಲಿ ಇತ್ತೀಚಿನ ಸುರಿದ ಮಳೆ ಕಾರಣದಿಂದಾಗಿ ಮಾರುಕಟ್ಟೆಗೆ ಬರುವ ಹೊಸ ಮಾಳಿನಲ್ಲಿ ತೇವಾಂಶ ಪ್ರಮಾಣ ನೋಡಿಕೊಂಡು ಅದರ ದರ ನಿರ್ಧಾರ ಮಾಡಲಾಗುತ್ತಿದೆ. ಇನ್ನು ಹೊಸ ಚಾಳಿ ಬಂದು ಮಂಗಳೂರಿನಲ್ಲಿ ಮ್ಯಾಕ್ಸಿಮಮ್ ಪ್ರೈಸ್ 45,000 ರೂಪಾಯಿ ಆಗಿದೆ. ಹಳೆ ಚಾಳಿ 55,000 ರೂಪಾಯಿ ಆಗಿದೆ. ಕೋಕಾ ಅಡಿಕೆ ಬಂದು 33,500 ರೂಪಾಯಿ ಆಗಿದೆ. ಇನ್ನು ತಟ್ಟೆ ಬೆಟ್ಟೆ 44,000 ರೂಪಾಯಿ ಆಗಿದೆ. ಇನ್ನು ತುಮಕೂರು ಭಾಗದಲ್ಲಿ ನೋಡುವುದಾದರೆ, ತುಮಕೂರು ಜಿಲ್ಲೆಯ ಪ್ರಮುಖ ಸಹಕಾರಿ ಮಾರುಕಟ್ಟೆ ಕೇಂದ್ರಗಳಲ್ಲಿ ಇಂದಿನ ದಿನಗಳಲ್ಲಿ ರಾಶಿ ಅಡಿಕೆ ಭಾರಿ ಉತ್ತಮ ಬೇಡಿಕೆ ಕಂಡುಬಂದಿದೆ. ಗುಣಮಟ್ಟದ ರಾಶಿ ಅಡಿಕೆಯು ಗರಿಷ್ಠ 52,000 ದಾಟಿದ್ದು, ಮಾರುಕಟ್ಟೆಯಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಂಡಿದೆ. TUMCOS ವ್ಯಾಪ್ತಿಯ ಚಾಳಿ ಮಾಲುಗಳು ಕೂಡ ನಿರಂತರವಾಗಿ ಆವಕವಾಗಿದ್ದು, ಮಧ್ಯಮ ಶ್ರೇಣಿಯ ದರವನ್ನು ಪಡೆದುಕೊಳ್ಳುತ್ತಿವೆ. ಇನ್ನು ತುಮಕೂರಿನಲ್ಲಿ ರಾಶಿ ಅಡಿಕೆ ಬಂದು 52,500 ರೂಪಾಯಿ ಆಗಿದೆ. ಹೊಸ ಚಾಳಿ 32,600 ರೂಪಾಯಿ ಆಗಿದೆ. ಹಳೆ ಚಾಳಿ 41,000 ರೂಪಾಯಿ ಆಗಿದೆ. ಇನ್ನು ಕೆಂಪುಗೋಟು 28,000 ರೂಪಾಯಿ ಆಗಿದೆ. ಇನ್ನು ಶಿರಸಿ ಭಾಗದಲ್ಲಿ ನೋಡುವುದಾದರೆ, ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ವ್ಯಾಪಾರ ಕೇಂದ್ರವಾದ ಶಿರಸಿ APMC ಇಂದಿನ ಹರಾಜಿನಲ್ಲಿ ಚಾಳಿ ಮತ್ತು ರಾಶಿ ಅಡಿಕೆಗಳಕ್ಕೂ ಸಮಾನವಾದ ಪೈಪೋಟಿ ವ್ಯಕ್ತವಾಗಿದೆ. ಚಾಳಿ ಅಡಿಕೆಯು ಗರಿಷ್ಠ ಬೆಲೆಯೂ ದಾಟಿದ್ದು, ರಾಶಿ ಅಡಿಕೆಯೂ ಸಹ ಗರಿಷ್ಠ ಬೆಲೆಯನ್ನು ದಾಟಿದೆ. ಶಿರಸಿ ಸುತ್ತಮುತ್ತಲಿನ ಹವಾಮಾನದ ಆಧಾರದ ಮೇಲೆ ಅವಕದಲ್ಲಿ ಸ್ವಲ್ಪ ಏರಿಳಿತ ಕಂಡುಬಂದಿದ್ದು, ವರ್ತಕರ ಮಾಲಿನ
ಗುಣಮಟ್ಟಕ್ಕೆ ತಕ್ಕಂತೆ ಪ್ರೈಸ್ ಅನ್ನು ನಿಗದಿ ಮಾಡಲಾಗುತ್ತಿದೆ. ಇನ್ನು ಸಿರಸಿಯಲ್ಲಿ ಚಾಳಿ ಅಡಿಕೆ ಬಂದು 35,099 ರೂಪಾಯಿ ಆಗಿದೆ. ರಾಶಿ ಅಡಿಕೆ ಬಂದು 50,000 ರೂಪಾಯಿ ಆಗಿದೆ. ಇನ್ನು ಬೆಟ್ಟೆ ಅಡಿಕೆ 50,500 ರೂಪಾಯಿ ಆಗಿದೆ. ಕೆಂಪು ಗೋಟು 35,200 ರೂಪಾಯಿ ಆಗಿದೆ. ಇನ್ನು ಹೊಸನಗರ ಭಾಗದಲ್ಲಿ ನೋಡುವುದಾದರೆ, ಹೊಸನಗರ ಮಾರುಕಟ್ಟೆಯಲ್ಲಿ ಇಂದಿನ ದಿನಗಳಲ್ಲಿ ರಾಶಿ ಅಡಿಕೆಗೆ ಭರ್ಜರಿ ಮುನ್ನಡೆ ಸಿಕ್ಕಿದ್ದು, ಗರಿಷ್ಠ ದರವು 53,000 ವರೆಗೆ ದಾಖಲಾಗಿದೆ. ಗೊರಬಲು ಬರೋಬ್ಬರಿ 38,000 ವರೆಗೆ ದಾಖಲಾಗಿದೆ. ಇನ್ನು ಈ ಭಾಗದಲ್ಲಿ ರೈತರು ಸಾಂಪ್ರದಾಯಿಕ ಅಡಿಕೆಯನ್ನು ಉತ್ತಮವಾಗಿ ಸಂಸ್ಕರಿಸಿ ಮಾರುಕಟ್ಟೆಗೆ ತರುತ್ತಿರುವುದರಿಂದ ವರ್ತಕರು ಸಕ್ರಿಯವಾಗಿ ಖರೀದಿ ಮಾಡುತ್ತಿದ್ದಾರೆ. ಇನ್ನು ಹೊಸನಗರದಲ್ಲಿ ರಾಶಿ ಅಡಿಕೆ ಬಂದು 53,299 ರೂಪಾಯಿ ಆಗಿದೆ. ಗೊರಬಲು 40,279 ರೂಪಾಯಿ ಆಗಿದೆ. ಬಿಳಿಗೋಟು 36,000 ರೂಪಾಯಿ ಆಗಿದೆ. ಇನ್ನು ಚಾಳಿ ಅಡಿಕೆ ಬಂದು 40,890 ರೂಪಾಯಿ ಆಗಿದೆ. ಇನ್ನು ಪುತ್ತೂರು ಭಾಗದಲ್ಲಿ ನೋಡುವುದಾದರೆ, ಪುತ್ತೂರು ಮಾರುಕಟ್ಟೆಯಲ್ಲಿ ಇಂದಿನ ಹೊಸ ಅಡಿಕೆ ಮತ್ತು ಸಿಂಗಲ್ ಚೋಳ್ ಮತ್ತು ಕೋಕಾ ವೆರೈಟಿಗಳು ಕನಿಷ್ಠ ಹಾಗೂ ಗರಿಷ್ಠ ಬೆಲೆಗಳು ತುಂಬಾ ಚೆನ್ನಾಗಿ ಮೂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಾರುಕಟ್ಟೆಯಲ್ಲಿ ಪುತ್ತೂರಿನಲ್ಲಿ ಹೊಸ ಅಡಿಕೆಗೆ ಭಾರಿ ಬೇಡಿಕೆ ಇದ್ದು, ಅದರ ಗುಣಮಟ್ಟದ ಗರಿಷ್ಠ ಬೆಲೆ 50,000 ವರೆಗೆ ದಾಟಿದೆ. ಇನ್ನು ಪುತ್ತೂರಿನಲ್ಲಿ ಹೊಸ ರಾಶಿ ಬಂದು 27,000 ರೂಪಾಯಿ ಮಿನಿಮಮ್ ಪ್ರೈಸ್ ಆಗಿದ್ದರೆ ಮ್ಯಾಕ್ಸಿಮಮ್ ಪ್ರೈಸ್ 47,000 ರೂಪಾಯಿ ವರೆಗೂ ದಾಟಿದೆ. ಇನ್ನು CQCA ಬಂದು ಮ್ಯಾಕ್ಸಿಮಮ್ ಪ್ರೈಸ್ 33,000 ರೂಪಾಯಿ ಆಗಿದೆ. ಸಿಂಗಲ್ ಚೋಳ್ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 45,000 ರೂಪಾಯಿ ಆಗಿದೆ. ಇನ್ನು ಕೋಕಾ ಅಡಿಕೆ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 25,000 ರೂಪಾಯಿ ಆಗಿದೆ. ಕೆಂಪು ಗೋಟು ಮ್ಯಾಕ್ಸಿಮಮ್ ಪ್ರೈಸ್ 38,000 ರೂಪಾಯಿ ಆಗಿದೆ. ಇನ್ನು ದಾವಣಗೆರೆ ಭಾಗದಲ್ಲಿ ನೋಡುವುದಾದರೆ, ಬಯಲು ಸೀಮೆ ಪ್ರಮುಖ ಕೇಂದ್ರವಾದ ದಾವಣಗೆರೆಯಲ್ಲಿ ಇವತ್ತು ರಾಶಿ ಅಡಿಕೆಗೆ ಭರ್ಜರಿ ಡಿಮ್ಯಾಂಡ್ ಇದ್ದು, ಉತ್ತಮ ಕ್ವಾಲಿಟಿ ಅಡಿಕೆ ಕ್ವಿಂಟಲ್ಗೆ ಗರಿಷ್ಠ 55,000 ವರೆಗೆ ಮಾರಾಟವಾಗಿದೆ. ಇನ್ನು ರಾಶಿ ಅಡಿಕೆ ಬಂದು ದಾವಣಗೆರೆಯಲ್ಲಿ ಮ್ಯಾಕ್ಸಿಮಮ್ ಪ್ರೈಸ್ 55,500 ರೂಪಾಯಿ ಆಗಿದೆ. ಚೂರು ಅಡಿಕೆ 15,500 ರೂಪಾಯಿ ಆಗಿದೆ. ಸಿಪ್ಪೆಗೋಟು 13,000 ರೂಪಾಯಿ ಆಗಿದೆ. ಗೊರಬಲು 23,800 ರೂಪಾಯಿ ಆಗಿದೆ. API ಅಡಿಕೆ ಬಂದು 52,000 ರೂಪಾಯಿ ಆಗಿದೆ. ಇನ್ನು ತೀರ್ಥಹಳ್ಳಿ ಭಾಗದಲ್ಲಿ ನೋಡುವುದಾದರೆ, ಮ್ಯಾಮ್ಕೋಸ್ ಸಂಸ್ಥೆಯ ವ್ಯಾಪ್ತಿ ತೀರ್ಥಹಳ್ಳಿಯ ಹೊಸ ಅಡಿಕೆಗೆ ಸರ್ಕಾರಿ ದಾಖಲೆಯಾದ ಗರಿಷ್ಠ ಬೆಲೆಯು 88,000 ರೂಪಾಯಿವರೆಗೂ ತಲುಪಿದ್ದು, ಮಾರುಕಟ್ಟೆಯಲ್ಲಿ ತೇಜಿ ಮುಂದುವರೆದಿದ್ದು, ರಾಶಿ ಇಡೀ ಕೂಡ ಉತ್ತಮ ಮಟ್ಟದಲ್ಲಿ ವಹಿವಾಟು ನಡೆಸುತ್ತಿದೆ. ಇನ್ನು ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 53,329 ರೂಪಾಯಿ ಆಗಿದೆ. ಇನ್ನು ಗೊರಬಲು 40,799 ರೂಪಾಯಿ ಆಗಿದೆ. ಹೊಸ ಅಡಿಕೆ 88,099 ರೂಪಾಯಿ ಆಗಿದೆ. ಬೆಟ್ನೆ ಅಡಿಕೆ 61,839 ರೂಪಾಯಿ ಆಗಿದೆ. ಸಿಪ್ಪೆಗೋಟು 13,800 ರೂಪಾಯಿ ಆಗಿದೆ. ಮಾರುಕಟ್ಟೆಯ ತಜ್ಞರ ಮತ್ತು ಪ್ರಗತಿ ಕೃಷಿಕರ ಮುನ್ನೋಟದ ಪ್ರಕಾರ ಮುಂಬರುವ ಹಬ್ಬದ ಸೀಸನ್ ಹಾಗೂ ಭಾರತದ ರಾಜ್ಯದ ಉತ್ತರ ಪ್ರದೇಶ್, ಬಿಹಾರ್, ಗುಜರಾತ್ ಮತ್ತು ಮುಂತಾದ ಪ್ರಮುಖ ಉತ್ಪಾದನಾ ಕೇಂದ್ರಗಳಲ್ಲಿ ಬೇಡಿಕೆಗಳಲ್ಲಿ ಹೆಚ್ಚಾಗಿದ್ದು, ಅದರ ಅಡಿಕೆ ಗೂಢ ಧಾರಣೆ ಮತ್ತಷ್ಟು ಚೇತರಿಸಿಕೊಳ್ಳುವ ಆಶಾವಾದಿ ಉಂಟಾಗಿದೆ. ಆದರೆ ಅಲ್ಲಿಯವರೆಗೂ ರೈತರು ತಮ್ಮ ಆರ್ಥಿಕ ಸ್ಥಿತಿಯನ್ನು ಕಾಯ್ದುಕೊಳ್ಳುವುದು, ಮಾರುಕಟ್ಟೆಯ ಟ್ರೆಂಡ್ ಅನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಯಾವುದೇ ಕಾರಣಕ್ಕೂ ರೈತರು ಮಾರುಕಟ್ಟೆಯಲ್ಲಿ ಬೆಲೆ ಸ್ವಲ್ಪ ಕುಸಿದ ತಕ್ಷಣ ಗಾಬರಿಯಾಗಿ ತಮ್ಮ ಇಡೀ ಮಾಲುಗಳನ್ನು ಒಟ್ಟಾಗಿ ಮಾರಾಟ ಮಾಡುವುದು ತಪ್ಪಾಗಿದೆ. ಅಡಿಕೆಯನ್ನು ಸರಿಯಾದ ಕ್ರಮದಲ್ಲಿ ಒಣಗಿಸಿ, ಅತ್ಯಂತ ಮುಖ್ಯವಾಗಿ ತೇವಾಂಶ ಹೆಚ್ಚುತ್ತಿರುವ ಅಡಿಕೆಯನ್ನು ಮಾರುಕಟ್ಟೆಗೆ ತಂದಾಗ ವರ್ತಕರು ಭಾರಿ ಪ್ರಮಾಣದ ದರ ಕಡಿತ ಮಾಡುತ್ತಾರೆ. ಪ್ರಿಯ ಅನ್ನದಾತರೆ, ನಮ್ಮ ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಮತ್ತು ನಿಮ್ಮ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ದರಗಳು ಎಷ್ಟು ಜಾಸ್ತಿ ಆಗಬೇಕಂತ. ಧನ್ಯವಾದಗಳು.